ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಆಯ್ ಮಾಲೆ 11 ಗಂಟೆ ಆಯಿತು, ಜಲ್ದಿ ಎದ್ದಿರಿ. ರೂಟಿನ ಅಲ್ಲೇ ಸ್ಟಾರ್ಟ್ ಆಗೈತಿ. ಹಾರಿಪ್ಪ ಸ್ವಲ್ಪ ಹುಬ್ಳಿಗೆ ಹೋಗ್ಬರ್ರಿ ಇವತ್ತು. ಜಂಪರ್ ಪೀಸಿನ ಕಟ್ ಅವೆಲ್ಲ ತೊಗೊಂಬರ್ನವ ಹೋಗಿ ಪಟ ಪಟ ಅಂತ ಅಂದಿಟ್ಟು ಏನೈತೆ ನೋಡೆಲ್ಲ ಮಾಡಿ ಮುಗಿಸ್ಕೊಂಬಿಡ. ಬರೋಬ್ಬರ ಹೋಗೋಣಂತಾವ. ಹೋಗೋಣಂತ. ಟಿವಾಲ್ ಬೇಕಾಗ್ಯವು, ಟೊಪಿಗೆ ಬೇಕಾಗ್ಯವು. ಹೋಗಿ ಅವನ್ನೆಲ್ಲ ತೊಗೊಂಬರಕ್ಕೆ ಬರೈತಿ. ದಾದಿ ಮಗ ಅಡ್ಡಾಡೋಕ್ಕಾಗಿಲ್ಲ ಏನಂತಾರೆ ನೋಡ್ತೀನಿ, ಅವ್ರು ಕೇಳ್ತೀನಿ. ಹ್ಞೂ ಅಂದ್ರೆ ಓಕೆ. ಯಾಕಂದ್ರೆ ಹಿಂಗೆ ಹೋಗ್ಬೇಕು ಮತ್ತು ನಾವು ಇಲ್ಲೊಂದು ಕಡೆ ಹೋಗ್ಬೇಕು, ಅಲ್ಲೊಂದು ಕಡೆ ಹೋಗ್ಬೇಕು. ನೀ ಕಾಟೆವಾಡಿ ಅಂಗಡಿ ಹೋಗ್ತೀನಿ ನೋಡ್ತೀನ. ಹಾಂ, ರೊಕ್ಕ ಎಷ್ಟು ತಂಬರ್ರಿ ನಿಮ್ಮ ಕಡೆ ಜಮಾ ಮಾಡ್ಕೊಂಡಿದ್ದು ಅಷ್ಟು. ಅವು ಹಾಕ್ಕೊಂಡ್ರೆ ಮೂಬಟ್ ನೀವು ಅರ್ಶಿ ಹಾಕ್ಯಂದಲ್ಲ, ಅರ್ಶಿ ಏನು ಹಾಕೊಂಡ್ಲ? ಹೌದು. ನೀ ಹೋಗಿ ಕರ್ಕೊಂಡು ಹೋಗೋದಿರಲಿ, ಆಯ್ಕೆ ನೋಡಿದ್ರೆ ಹೆಂಗೆ ಮಾಡಿಲ್ಲ. ಪಿನ್ ಕೊಡ್ರಿ, ನಿನ್ನ ಕಡೆ ಪಿನ್ ಐತೆನ ಅಲ್ಲಿ ಅಲ್ಲ ಅನ್ನೋದು. ಇವು ಸಾರಿಗೆ ಇವು ನಾನು ಹಾಕ್ಸಿದ ಸಾರಿ ರೀ. ಒಂದು ಯಾರಿಗೆ ಹಾಕಿದ್ದೆಮ್ಮ? ಹ್ಞೂ, ಯಾರಿಗೆ ಒಂದು ಹೋತ್ರಿಪ್ಪ. ಆಮೇಲೆ ಕಡೆ ನಾನು ಹಾಕ್ಲಿಲ್ಲ ಯಾರಿಗೂ. ಇವು ಸೀರೆ 3 ಸೀರೆ 4 ಸೀರೆ ತೊಗೊಂಬಂದಿದ್ವಿ. ಒಂದಾಕಿ ಹಾಕಿದ ಮೇಲೆ ನಾನು ಬಿಚ್ಚಿ ನೋಡಿದ್ರಿ ಸಾರಿ. ಇಲ್ಲತ್ತದ ನಾನು ಬಿಚ್ಚಿ ನೋಡಿದ್ದಿಲ್ಲ. ಪ್ರಿಂಟ್ರಿ ಇದು ಜರುವರ್ಕಲ್ಲ ಏನಲ್ಲ ರೀಪ. ನಮ್ಮ ಜೀವ ಮರ ಅನ್ನಕತ್ತದ. ಯಾರಿತ್ತೋ ಏನಾಯ್ತು, ಸಾರಿ ರೀಪ. ಯಾಕಂತ ಹೇಳಿದ್ರೆ ಸಾರಿ ಅಷ್ಟು ಇದಿಲ್ಲ ಇವು. ಹಾಗಾಗಿ ನಾನು 2 ಬ್ಲೌಸ್ ಹೊಲ್ಸ್ಕೊಂಡೆ. ನಮ್ಮ ಅಪ್ಪಗೊಂದು ಕಟ್ಕಸಿಲ್ಲ ರೀ, ನಮ್ಮ ಆಶಾ ಅಪ್ಪಗೊಂದ್ರಿ. ಇವನು ಏನು ಪನ್ನನ ಇಲ್ರಿ, ಇದು ಹಂಗೈತ್ರಿ. ನಾನು ಅದಕ್ಕೆ ಬಿಚ್ಚಿ ನೋಡಿದ ಮೇಲೆ ನಾನು ಇದು ಮಾಡ್ತೀನಿ ರೀ. ಇಲ್ಲತ್ತದ ನಾನು ಮಾಡೋಕೆ ಹೋಗಂಗಿಲ್ಲ ರೀಪ. ಸುಮ್ಮನೆ ತೊಗೊಂಡು ಸಂಕಟಕ್ಕೆ ಇರೋಲ್ದಾಕಂತಂದು ನಾನು ಬ್ಲೌಸ್ ಹೊಲ್ಸ್ಕೊಂಡು ನಾನು ಉಟ್ಕೊಂಡಿನಿ ನೋಡಿರಿ. ಕ್ರೀಮ್ ಕಲರ್ ಇದು ಅದಿಲ್ಲ, ಬುದಿ ಕಲರ್ ಅಂತಾರಲ್ಲ ರೀ, ಬುದಿ ಕಲರ್. ಚಲೋ ಐತೆ ರೀಪ ಇದು. ಕಲರ್ ಚಲೋ ಐತೆ. ಆದ್ರೆ ಪನ್ನ ಇಲ್ರಿ. ಸೆರಗ ಒಂದು ಸ್ವಲ್ಪ ಬಿಟ್ಕೊಂಡಿನಂತ ಒಂದು 4 ಇವು ಆಗ್ಯಾವ್ರಿ. ಅವು ನೀರಿಗೆ ಅಷ್ಟೇ ರೀ, ನೀರಿಗೆ ಆಗ್ಯಾವ್ರಿ ಅಷ್ಟೇ ರೀ. ಬೇಜಾರು ಅನಿಸ್ತೈತ್ರಿ ಹೆಂಗಾದ್ರೆ. ಯಾಕಂದ್ರೆ ನಾವು ಕೊಡ್ತೀವಪ್ಪ ಅಂತದ್ದು ಎಲ್ಲೋ ಕೂತ್ಕೊಂಡು ವಿಡಿಯೋ ನೋಡಿ ತೊಗೊಳ್ತಾರೆ ನಮ್ಮ ಕಡೆ ವಿಡಿಯೋ ಇದನ್ನು ಸಾರಿ ಅಂತ ಹೇಳಿದ್ರೆ ನಾವು ಅಷ್ಟು ಚೆನ್ನಾಗಿರೋದನ್ನ ಕಳಿಸ್ಬೇಕಲ್ರಿ. ಹಾಗಾಗಿ ಅವ್ರಿಗೊಂದು ಸೀರೆ ಮಿಸ್ ಆಗಿ ಹೋತ್ರಿ. ಅದು ಆರಿಪಾಮ್ ಹಾಕಿದ್ರಿಪ್ಪ, ನಾನು ಹಾಕಿಲ್ಲ. ಅದು ನೌದಿಲ್ಲಮ್ಮ. ಆರಿಪ ಹಾಕಿಲ್ರಿ ಆಕೆ ಅವ್ರಿಗೆ. ನಾನಾಗಿದ್ರೆ ನಾನು ಇದನ್ನು ಮಾಡ್ತಿದ್ದಿಲ್ಲ ರೀ. ಇಲ್ಲ, ಜರಿವರ್ ಕಲ್ಲಿದು ಪ್ರಿಂಟ್ ಇದು ನೋಡ್ರಿ. ಹಂಗೈತೆ. ನೀರಿಗೆ ಅಂತ ಹಾಗೇ ಇಲ್ರಿ, ನೀರಿಗಿನ ಇಲ್ಲ. ಇನ್ನೊಂದ್ಸಲ ಸೀರೆನ ತೊಗೋಬಾರ್ದು ಅವ್ರ ಕಡೆ ಅಂತ ಹೇಳ್ತಾ. ಹಂಗೇನಿಲ್ಲ, ನಾನು ಹೇಳತ್ತೀನಲ್ಲ. ಅದು ಇವತ್ತು ಉಟ್ಕೊಂಡಿದ ಮೇಲೆ ನನಗೆ ಗೊತ್ತಾತು. ನಾವು ಅದೇ 3 ನೀರಿಗೆ ನೋಡ್ರಿ ಅಷ್ಟೇ ರೀ. ಅದೇ 3 ನೀರಿಗಿನ ಆಗಿದ್ದು. ಇನ್ನೇನು ನೋಡತೈತಿ? ಏನು ಮಾಡತ್ರಿ? ಫೋನ್ಯಾಗ ನೋಡತೈತಿ. ಸ್ವಲ್ಪ ಅನ್ನ ಅದೆಲ್ಲ ಐತ್ರಿ, ಬಿಸಿ ಇಟ್ಟಿನಿ. ಪೇಂಟ್ ಬಂತು ರೀ. ಏನು ರಾತ್ರಿ ಜಗಳ ಮಾಡೋರು ಹೋಗಂದು ಇವತ್ತು ಬೆಳಗ್ಗೆ ಹೇಳಿದ್ರಾಗ ಪೇಂಟ್ ಬಂದೈತ್ರಿ. ಪೇಂಟ್ ಬಂತಂದ್ರೆ ನಮ್ಮ ಹೊಟ್ಬೇನ ರೀ ಚೌಕಟ್ಟಿ. ನೋಡಿ ಈಗ ಎಷ್ಟು ಚಂದ ಕಾಣಿಸ್ತೈತ್ರಿ. ಇದಕ್ಕಿನ್ನೂ ಸೈಡಿಗೆ ಬರ್ಬೇಕು. ಇಲ್ಲಿ ಇದು ಆಯ್ತು. ಈಗ ಎಲ್ಲ ಹೊರಗಿಂದ ಅದೆಲ್ಲ ಪೇಂಟ್ ಹಚ್ಚಿರ್ತೀವಲ್ಲ, ಹೊರಗಿನ ಪೇಂಟ್ ಬೆಳಗ್ಗೆ ಅದು ತೋರಿಸಿ ಅಲ್ಲಿ ತಾಡ್ರಿ ನಿಮಗೆ ರೀ. ನೋಡ್ರಿ ಎಷ್ಟು ಚಂದ ಕಾಣತೈತ್ರಿ. ಅದೇ ರೀ, ಮಸ್ತ್ ಕಾಣತ್ತೆ ನೋಡ್ರಿಪ್ಪ. ಹೊರಗನ ಹಚ್ಚಿದ್ರೆ ನೋಡ್ರಿ ಒಂದು ಎಷ್ಟು ಚಂದ ಕಾಣತ್ರಿ. ಇಲ್ಲ ತಮ್ಮ ಪೇಂಟ್ ಅದೆಲ್ಲ ಬಿದ್ದೆಲ್ಲ ಇದಾಗ್ಬಿಟ್ಟೈತ್ರಿ. ಮತ್ತು ರೀ ಬೇಯ್ದಿನ ಮೇಲೆ ಅಯ್ಯ 600 ರೂಪಾಯಿ ಅಂತೇಳಿ ಅಂದ. ಮತ್ತು ಬಂತಿಲ್ಲ ರೀ ಬೆಳಿಗ್ಗೆ ಪೇಂಟ್. ನಿನ್ನೆ ಹೊತ್ತು ಮುಗಿದ್ರು ಪೇಂಟ್ ಬಂದಿಲ್ಲ. ಪೇಂಟ್ ಬಂತಂದ್ರೆ ಹೊಟ್ಟೆಬೇನೆ ತಗೋರಿ. ನಮಗೇನು ಪೇಂಟ್ ಬಂತಂದ್ರೆ ಏನು ಖುಷಿ ಇಲ್ರಿ ನಮ್ಗೆ. ಹೊಟ್ಟೆಬೇನೆ ನಮ್ಗೆ ಯಾಕೆ ಹೇಳ್ರಿ? ಯಾಕೆ ಹೊಟ್ಟೆಬೇನೆ ಹೇಳ್ರಿ ನಮ್ಗೆ? ಹಾಂ ನೋಡ್ರಿ, ಅವ್ರ ಹೇಳ್ತಾರೆ ನೋಡ್ರಿ. ಮತ್ತೆಲ್ಲರೂ ಸಾಲ ಮಾಡಿದ್ರು ಅಂತ ಹೇಳಿ ಅಂದು ಹೊಟ್ಟೆಬೇನೆ ರೀ ನಮ್ಗೆ. ನಾವು ಕೊಟ್ಟ ತಕ್ಷಣ ಬಂದ್ಬಿಟ್ರೆ ನಮ್ಗೆ ಹೊಟ್ಟೆಬೇನೆ ಹತ್ತಂಗಿಲ್ಲ ರೀ. ಅದು ರೊಕ್ಕದೊಳಗೆ ಬಂದುಬಿಟ್ಟೈತೆ ಬಿಡು ಅಂತಂದು. ನಿನ್ನೆ ಹಗ್ಲಿಲ್ಲ ರೊಕ್ಕದೊಳಗೆ ಪೇಂಟ್ ಬಂದಿಲ್ಲ, ಇವತ್ತು ಮಾಯ್ತು ಅಂದ್ರೆ ಮತ್ತು ಹೊಟ್ಟೆಬೇನೆ ರೀ ನಮ್ಗೆ. ಅವರ ಹೇಳ್ತಾರೆ ನೋಡ್ರಿ, ಎಲ್ಲರೂ ಸಾಲ ಮಾಡಿಡೀನಿ ಅಂತಂದು ಹೊಟ್ಟೆಬೇನೆ ನಿಮ್ಗೆ ಅಂತಂದು. ಅದ್ರಿಪ್ಪ ನಮಗೆ ಸಾಲ ಅಂತ ಹೇಳಿದ್ರೆ ಹೆದ್ರಿಗೆ ಬರ್ತೈತ್ರಿಪ್ಪ. ನಮ್ಗೆ ಯಾರು ಬಂದು ಮನೆ ಮುಂದೆ ಬಂದು ಕೇಳ್ತಾರಲ್ರಿ, ಒಂಥರ ಆಗ್ಬಿಡೈತೆ ನಮ್ಮ ಜೀವ. ಆಮೇಲೆ ರೀ ಕೊಡೋದೈತ್ರಿ ಅಂತಂದು ಹೇಳಿ ಕೇಳೋದ್ರೊಳಗೆ ಅಂದ್ರೆ ಇದ್ದದ್ರೊಳಗೆ ಮಾಡ್ಕೊಂಡು ಹೋಗಾಕತ್ತೀವಿ ನಾವು. ಅದಕ್ಕೆ ನಾನು ಹೇಳಿದ್ರೆ ಅವ್ರಿಗೆ ಸಾಲ ಮಾಡಬೇಡ್ರಿಪ್ಪ, ನಾವಂತೂ ನಿಮ್ಗೆ ಏನು ಕೇಳಾಕತ್ತಿಲ್ಲ ಅಂತ ಹೇಳಾಕತ್ತೀನಿ ರೀ. ಹೊಳ್ಳಿ ನೋಡಿರಿ ಎಷ್ಟು ಸಲ ನೋಡ್ತೀರ ನೋಡಿರಿ. ಹೊಳ್ಳಿ ನೋಡಿರಿ, ಇದೈತೆ ನೋಡ್ರಿ ಗುಲಾಬಿ ಎಷ್ಟು ಚಂದ ಆಡಿದ್ದು ನೋಡು ನೆತ್ತಿ ಮ್ಯಾಲೆ. ಹರ್ಕೋರಿಪ್ಪ ಅದನ್ನ ಕಟ್ ಮಾಡ. ಸಾಕ್ತವ. ನಿನ್ನ ಇಟ್ಕೊಂಡಿದ್ದೆ ಎಷ್ಟು ಅಗಲಾಗಿತ್ತದ. ಸಣ್ಣದಿದ್ದಾಗ ನಾ ಇದು ಮಾಡಬೇಕು. ನಮ್ಮ ಹುಡುಗಿಯಾರು ಫೋನ್ ಹಚ್ಚವ್ರಿ ತಾಜಾರ್ ಅಂತ.
ನೋಡಬಾರ್ದ್ರಿ ಅವ್ರದ್ದು ಕತ್ತೀರಿ ಅವ್ರ ಪಪ್ಪರ್ ಅಲ್ಲೇ ಅದಾರ ನಾವು ಅಷ್ಟ್ರ ಕೂಡ ಎಲ್ಲರೂ ಕೂಡ ಏನೋ ಮಾತಾಡ್ಕೊಂತ ಅವ್ರ ದಾದಿ ಜೋಡಿ ಮಾತಾಡ್ಕತ್ರ ಮತ್ತೆ ಈಗ ನಾವು ಮಾತಾಡಿದ್ರಿ ಕಡೆ ಕಾಲ್ ಮಾಡ್ಯಾರ ಇದೊಂದು ಪೇಂಟ್ ಹಚ್ಚಿ ಅಮ್ಮರ್ ಹುಬ್ಳಿ ಹೊಂಟ್ರಿ ನಾವು ಹೋಗ್ಬೇಕ್ರಿ ಹುಬ್ಳಿಗೆ ರೀ ಒಂದೊಂದು ಸ್ವಲ್ಪ ಟೈಮ್ ಹಿಡ್ದೈತ್ರಿ ಈಗಿನ ಇನ್ನೂ ಅಡುಗೆ ನಮಗೆ ಹೇಳ್ತಾರೆ ನಮ್ಮ ಮಾರಿಪನ ಅದಕ್ಕೆ ಪಟ ಮಾಡಿ ಸರಿವ ಅಂತ ಹೇಳಿದ್ರೆ ಮುಗಿಸೋವಲ್ರಿ ಈಕಿ ನಾನು ಒಂದು 4 ರೊಟ್ಟಿ ಮಾಡ್ತೀನಿ ಅನ್ನಕ್ಕೆ ಅಲ್ಪ ಬೇಳೆ ಸಾರು ಮಾಡಿದ್ರಿ ಮಡಿಕೆ ಕಾಳು ಹೆಸರು ಕಾಳು ಕುಡಿಸಿ ಪಲ್ಯ ಮಾಡಿಲ್ಲ ಈಗ ಒಂದು ಸ್ವಲ್ಪ ರೊಟ್ಟಿ ಮಾಡಿ ಅಮ್ಮಾರಂತ ಹೋದ್ರಿ ಹುಬ್ಳಿಗೆ ರೀ ಈಗ ನಾನು ಆರಿಪ ಮತ್ತೆ ಹೋಗ್ಬೇಕ್ರಿ ಈಗ ಹೋಗಿ ನಾವು ಟಿವಾಲು ಟೆಪಿಗಿ ಆಮೇಲೆ ಜಂಪರ್ ಪೀಸಿಂಗ್ ಕಟ್ಟು ಅವೆಲ್ಲ ತೊಗೊಂಬರ್ದೈತ್ರಿ ನಾನು ರೊಟ್ಟಿ ಮಾಡಿಟ್ಟೆ ರೀ ಮತ್ತು ಅಮ್ಮಗೆ ಬಂತಾರೆ ಮತ್ತು ಬಾಬರ್ಗೆ ಬೇಕಂತೇಳಿ ಅಂದು ನಾವು ಈಗ ಆಟೋದ್ರಿಗೆ ಫೋನ್ ಹಚ್ಚಿದ್ರಿ ಹುಬ್ಳಿಗೆ ಹೋಗಿ ಬಂದ್ರೆ ಆಯ್ತು ಅಂತೇಳಿ ಅಂದ್ರೆ ಹೋಗಿ ಬರ್ತೀವಿ ಅದೊಂದು ಮುಗಿಸ್ಕೊಂಬಿಟ್ರೆ ಮತ್ತಿನ್ನೆಲ್ಲ ಎಂಗೇಜ್ಮೆಂಟ್ ಮುಂದೆ ಎಲ್ಲ ಮತ್ತು ರೇಷನ್ ಗೀಷನ್ ಎಲ್ಲ ತೊಗೊಂಬರ್ದು ಮಾಡೋದು ಅದೆಲ್ಲ ಅವಾಗ ಇರ್ತೈತೆ ತರಕಾರಿ ಅದೆಲ್ಲ ತರಕಾರಿ ಅಂತೂ ನಾಳೆ ಅಂದರೆ ಇವತ್ತಂತ ತರಕಾರಿ ಇರ್ತೀರಿ ರೇಷನ್ ತೊಗೊಂಬರ್ಬೇಕಲ್ರಿ ರೇಷನ್ ಅದು ಹಾಕ್ಸೋದೆಲ್ಲ ಒಂದು 2-3 ದಿನ ಮುಂದಿದ್ದಾಗ ಹಾಕ್ಸಾಕೆ ಬರತ್ರಿ ಈಗ ಇವನ್ನ ಬರೋಬ್ಬರ ತೊಗೊಂಬಂದು ಇಟ್ಕೊಳ್ಬೇಕ್ರಿಪ್ಪ ಇವಾಗ ಇದು ಹುಬ್ಳಿಗೆ ಹೋಗ್ಬೇಕಲ್ರಿ ಇವಕ್ಕೆ ಇವೆಲ್ಲ ತೊಗೊಂಬರ್ಬೇಕಂದ್ರೆ ಹುಬ್ಳಿಗೆ ಎಲ್ಲೆಲ್ಲಿ ಸಿಗಂಗಿಲ್ಲ ಇಲ್ರಿ ಮಾರಿಪನ ಮುಖಂದಾಡ್ರಿ ಯಾಕೆ ಹೊಟ್ಟೆ ನೋಸತ್ತೆ ಅಂತೇಳಿ ಅಂದರೆ ಅದಕ್ಕಾಗಿ ಹೆಸರಿಟ್ಟಿದ್ದು ಗುಳಿಗೆ ತೋರುವ ಅಂತ ಹೇಳಕತ್ತೀನಿ ಕೊಡ್ಲಾರಿಪ್ಪ ಗುಳಿಗೆನ ಕಡಿಮೆ ಆತ ಆಟೋ ಬಂತ್ರಿ ನಾವು ಈಗ ಹುಬ್ಳಿಗೆ ಹೋಗಕತ್ತೀನಿ ಹಾರಿಪ್ಪ ಕುತ್ಕೊಂಡಾಡ್ರಿ ಆಗಲಿ ಹತ್ತು ಬರ್ರಿ ನೀವು ಅಲ್ಲಿ ಬ್ಯಾಂಕ್ ಕರ್ಕೊಂಡಿರ್ತೀರನ ನಾವು ಜಂಪರ್ ಪೀಸ್ ನೋಡಾಕತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಟಿವಾಲ್ ಇವು ಟರ್ಕಿ ಟೇಬಲ್ ಅಂತಾರನ್ರಿಪ್ಪ ಇವಕ್ಕೆ ಅಂಥವ್ರಿ ಇವು 2 ತೊಗೊಳಕತ್ತೀರಿ ಇವನು ದುಡ್ಡು ಬೆಲೆ ಬಂದೀವಿ ನೋಡ್ರಿ ಮತ್ತೆ ಇಲ್ಲಿ ಮೆಹಂದಿ ಕೊಂಡು ತೊಗೋಬೇಕಂತ್ರಿ ನನಗೆ ಅದು ನೆನಪ ಐತಿಲ್ಲ ಮೆಹಂದಿ ಕೊಂಡು ತೊಗೊಳೋದು ಮೆಹಂದಿ ಕೋನು ಟೊಪಿಗೆ ಮತ್ತು ಖರ್ಚಿಪ್ ಅವೆಲ್ಲ ತೊಗೋಬೇಕ್ರಿ ಈಗ ಇಲ್ಲಿ ದುರ್ಗದ ಬೈಲಿ ಬಂದಿವ್ರಿ ನಾವು ಆಮ್ಚೂರು ಬೇಕಂತ ಈಗ ಆಮ್ಚೂರು ನಗರ ಕಟ್ಟ ಅದ ನೋಡಿ ನಗರ ಕಟ್ಟ ಅವು ಹುಂಚಿಕಾಯಿ ಸಣ್ಣ ನಾವು ನಗರ ಕಟ್ಟ ಅಂತಿದ್ವಿ ಅವಕ್ಕೆ ಅಲ್ಲ ಅಲ್ಲಿ ಹುಂಚಿಕಾಯಿ ನೋಡಿ ಸಣ್ಣ ಸಣ್ಣ ನೋಡ್ರಿಪ್ಪ ಗದ್ಲ ತುಂಬೈತ್ರಿ ಮಳೆ ಒಂದು ಹಂಗೆ ಜಿಟಿ ಹಂಗೆ ಮಳೆ ಸುರ್ನ ಐತ್ರಿ ಅದು ಬೆಳಗ್ಗೆದ್ದಾನ ಈ ಮೆಹಂದಿ ಕೋನ್ ನೋಡಕತ್ತಾರೆ ಮೆಹಂದಿ ಕೋನ್ ಎಲ್ಲಿ ಮನ್ಸಿ ಬರೋಲ್ಲ ಅಕ್ಕಿಗೆ ಎಲ್ಲಿಲ್ಲ ಓಡ್ನಿರಿ ಇಲ್ಲಿ ಪಿನ್ ಏರ್ಪಿನ್ ರೀ ಮೆಹಂದಿ ಕೋನ ಕಿಲಿಪ್ ಅವು ರಬ್ಬರ್ ಬ್ಯಾಂಡ್ ಎಲ್ಲ ಕೂಡ ತಗೊಂಡ್ರಿ ಈಗ ಒಂದು ಕಡೆ ಒಂದೊಂದು ಟೈಮ್ ಭಾಳ ಇದಾಗ್ಬಿಡ್ತಾರೆ ಪಿನ್ ಏರ್ಪಿನ್ ಅವೆಲ್ಲ ಸಿಗೋದೇ ಇಲ್ಲ ಇದು ತೊಗೋಬೇಕ್ರಿ ಈಗ ಟೊಪಿಗೆ ಖರ್ಚಿಪ್ಪ ತೊಗೋಬೇಕ್ರಿ ದಾದಿ ಮರಿ ಇಲ್ಲ ಅದಾರ ದಾದಿ ಮರಿ ಇಲ್ಲಿ ಕಾಣವಲ್ರಲ್ಲಿ ಎಲ್ಲರೂ ಈಗೆಲ್ಲ ತೊಗೊಂಡಿರ್ಪಿ ಎಲ್ಲ ಮುಗೀತು ಬರೋ ಮುಂದೆ ರೊಟ್ಟಿ ಅದೆಲ್ಲ ಊಟ ಮಾಡಿ ಬಂದಿರಿ ನಾವು ಒಂದು ಕಪ್ ಇರಾನಿ ಚಹಾ ಕುಡ್ದು ಹೋದ್ರೆ ಆಯ್ತು ಅಂತಂದು ಚಹಾ ಕುಡಿದು ಕುಡ್ದದನ್ರಿ ಹಾಂ ರೀಪ್ಪ ಬರ್ರಿ ಹಾಂ ಇಲ್ಲಿ ನೋಡ್ರಿಪ್ಪ ಚಹಾ ತೊಗೊಳಕ್ಕೆ ಬಂದಿರಲಿ ಚಹಾ ಅಂಗಡಿಗೆ ರೀ ದೇವಜ ಇಲ್ಲೇ ನಾನು ತೊಗೊಳತ್ತೀನಿ ಚಿಕನ್ ಶವರ್ಮ ರೀ ಎಷ್ಟು ಮಸ್ತ್ ಮಾಡ್ತಾರೆ ನೋಡ್ರಿ ಅವ್ರು
ಭಾಳ ದಿನ ಆಗಿತ್ತು ರೀ ತಿನ್ಲಾರ್ದು. ನಮ್ಮ ಮಾರಿಪ್ಪನ ಪ್ಲ್ಯಾನ್ ಕೆಡ್ತ್ರಿಪ್ಪ. ಇದು ನೋಡ್ಬಿಟ್ಟದ್ರೆ ಇಲ್ಲೇ ಬಾಜುನ ಚಾ ಕುಡಿಯಾಕತ್ತೀವಿ ನಾವು. ಈಗ ಅಲ್ಲಿ ಶವರ್ಮ ತೊಗೊಂಬಿಟ್ಟದ್ಲ ಮಮ್ಮಿ. ಇಲ್ಲೇ KFC ಮನಿದ್ರೆ KFC ಅನ್ನಕತ್ತಿದ್ದ. ಇಲ್ಲೇ ಐತದು KFC ಬ್ಯಾಗ್ ಇಲ್ಲೇ ಐತೆ ಬರ್ವಾ. ಮಳೆ ನೋಡ್ವ ಇವ ಮಳೆ ಹತ್ರಿ ಮತ್ತು ಮಳೆ ಬರಾಕತ್ತ. ನಾವು ಒಂದು ಕಪ್ ಚಾ ಕುಡ್ದಾಕಿ ಶವರ್ಮ ತೊಗೊಂಡ್ರಿ ತೊಗೊಂಡು ಹೋಗಾಕತ್ತಿ ನೋಡ್ರಿ. ಪಾಪ ಎಲ್ಲ ಮುಚ್ಚಿಬಿಡ್ತಾರೆ ಮತ್ತು ಮಳೆ ಬರಾಕತ್ತಂತ ಹೇಳಿದ್ರೆ ಏನು ಮಾಡ್ಬೇಕು ತೋರಿಸ್ಬಂತ. ನಮ್ಮ ಆಟೋಣ್ಣವ್ರು ದೂರ ನಿಂತಾರೆ ಅವರು. ನಮ್ಗೆ ಅಲ್ಲಿಗೆ ಬಾ ಅಂತ ಹೇಳಿದ್ರಿ ಅವ್ರು ತೊಗೊಂಡು ಗದ್ಲಾಕೈತ್ರಿ ಅಂತಂದು ಹ್ಞೂ ಅಂತಂದು ಹೇಳಿ ಈಗ ಅಲ್ಲಿ ಆಟೋದ ಕಡೆ ಹೋಗಾಕತ್ತೀರಿ ನಾವು. ಈಗ ಆಟೋ ಬೈ ಬರಾಕತ್ತಿದ್ರಿ ಇದ್ರಿಗೆ ಹತ್ಕೊಂಡ್ಬಂದ್ಬಿಟ್ರಿಪ್ಪ. ನೋಡ್ರಿ ಮಳೆ ರೀ ಮಳೆ ಹತ್ತದ್ರಾಗ ಅಂದ್ರೆ ರೋಡ್ನಾಗಿನ ಮಂದೆಲ್ಲ ಪಾಡಕ್ಕಾರಿ. ಪಾಪ ಮಳಿನ ತೊಯ್ಲಾರ್ದಲ್ಲಿ ನಿಂದಿರ್ತಾರೆ ರೀ. ನಾವು ಬರೋದಕ್ಕನ ಅಮ್ಮ ಬರೋದಕ್ಕನ ನಾವು ರಿಕ್ಷಾ ಹೇಳಿದ್ರಿ. ಅಮ್ಮ ಅಲ್ಲಿ ರಿಕ್ಷಾ ಹೇಳಿದ್ ಬರಾಕತ್ತಿದ್ರೆ ಮೆಹಂದಿ ಕೊನರ್ಸಿ ಅದು ಇರ್ಲ ನಾವ ಯಾವ್ದದು ಇವಾನದು ಐದು ತೊಗೊಂಡ್ರಲ್ಲ ಸೀರೆ ಇದಾರಿಪ್ಪ. ತಡಿ ದಾದಿಮ್ಮ ಬರ್ತಾಡಿ ದಾದಿಮ್ಮ ಬರ್ತಾಡಿ ನೋಡ್ತಾರೆ. ಅಮ್ಮ ನಾವು ಕುಡಿಯೋ ಬಂದಿರಿ. ನಾವು ಕುಡಿಯೋ ಬಂದ್ರೆ ಅಮ್ಮ ಮೊದ್ಲು ಬಂದದ್ರಿ. ಆಮೇಲೆ ಕಡೆ ನಾವು ಬಂದು ಇಳಿದ್ವಿ. ಇಲ್ಲಿ ಇಳಿದು ಬರಾಕತ್ತಿದ್ರಿ ಅಮ್ಮ. ಅವ್ರದ್ದು ಮಾರ್ಕೆಟ್ ಫುಲ್ ಜೋರು ಅಮ್ಮಂದ್ರಿ. ಎರಡು ತೊಗೊಂಬಂದು ನೋಡ್ರಿ. ಎರಡು ತೊಗೊಂಬಂದ್ರಲ್ರಿ ಮತ್ತೆ. ಹ್ಞೂ ರೀ ಜಂಪರ್ ಪಿಸಿಂಗ್ ಕಟ್ ತೊಗೊಂಡ್ರಿ ನೋಡಮ್ಮ. 25 ಜಂಪರ್ ಪೀಸ್ ಅದಾವ ಅಂತ ನೋಡ್ರಿ ಅವು. ಮೀಟ್ರ್ ಇರಂಗಿಲ್ಲ ಮಾವು 85 ಇರ್ತಾವೆ ಅವು. ಇವ್ನ ಬಿಚ್ಚಿ ತೋರಿಸ್ಮ ನಮ್ಮ ಸಬ್ಸ್ಕ್ರೈಬರ್ ನೋಡ್ತಾರೆ. ಅವನ್ನ ಸಾರಿ ಮತ್ತೆ ತೊಗೊಂಬಂದಿನಿ ಎರಡವನ್ನ. ಧರ್ಮಾವರಂ ಸಾರಿ ತೊಗೊಂಬಂದಿನಿ ರೀ. ಮನ್ನಿದು ಒಂದು ಹೋತದು ಸಾರಿ ರೀ ತೊಗೊಂಡು ಮತ್ತೊಬ್ರು ಹೇಳಿದ್ರಿ ಅಂಥ ಕಲರ್ ತೊಗೊಂಬಂದು ಕೊಡ್ರಿ ನಮ್ಗೆ ಅಂತಂದು. ಟೊಪಿಗೆ ತೊಗೊಂಡು ಖರ್ಚು ತರ್ಬೇಕಾಯ್ತೇನ್ರಿ. ಎಲ್ಲಿ ಮಳೆ ಬರಾಕತ್ ಬಿಡುತ್ತೆ ಎಲ್ಲ ಮುಚ್ಕೊಂಡ್ ಎಲ್ಲಿ ಅದ ಅನ್ನೋದು ಗೊತ್ತಾಗಲ್ರಿ ನಮ್ಗೆ ಏನವಲ್ಲಿ. ಇದು ಒಂದು ಅದು ಒಂದು ಅದು ಧರ್ಮಾವರಮ್ಮ ಅದು ಸಾರಿನ ಚೆನ್ನಾಯ್ತಲ್ಲ ಅದು. ಎರಡು ತೊಗೊಂಬಂದೀವಿ ಮಾವನ್ ಹೇಳ್ಯಾರ ಅವ್ರಿಗೆ ವಿಡಿಯೋ ಬಿಡ್ಬೇಕ್ರಿ. ಆಮೇಲೆ ಬಿಡ್ತೀನಿ ಮಾರಿ. ಅವು ಇದು ನೋಡ್ರಿ ಮೆಹಂದಿಕೊಂದು ಒಂದು ಬಂಡಲ್ ಮೆಹಂದಿಕೊಂದು ತಗೊಂಡ್ರಿ ನೋಡ್ರಿ. ನಾ ಹೇಳಕತ್ತೀನಿ ಈಗ ಅಮ್ಮ ಮತ್ತೆ ಎಲ್ಲಿ ಕಟ್ಟಿಟ್ರ ಮತ್ತೆ ಬಿಚ್ಚ ಕೊಡು ಅಂತಂತಾರ. ಮತ್ತೆ ಬಿಚ್ಚ ಕೊಡು ನಗ್ ದಾದಿ ಮಗ ಎಲ್ಲಿಟ್ಟಾರ ಏನು ಬಿಡವ ಹೋಗ್ಲಿ ತಗೊಂಬಿಡ ಅಂತಂದ್ಲ. ಅವು 2 ಸೀರೆ ವಾಪಸ್ ಬಂದ್ವಲ್ಲಮ್ಮ ಕೊಟ್ಟು ತೊಗೊಂಬಂದಿವ್ರಿ. ತೊಗೊಂಬಂದಿವ್ರಿ 2 ಸೀರೆ ವಾಪಸ್. ಅದು ಒಬ್ರು ಕೇಳಿದ್ರೆ ಅಂತದ ಕಲರ್ ಅದಕ್ಕೆ ಒಂದು ವಾಪಸ್ ಮಾಡಿ ಅಂತ ತೊಗೊಂಬಂದಿರಿ. ಸಣ್ಣದಡಿ ಇಲ್ಲಮ್ಮ ಅದಾವು ಯಾಕ ಮನ್ಸಿಗೆ ಬರಲ್ಲಮ್ಮ ಅಮ್ಮ ಕ್ವಾಲಿಟಿ ಇದಿದ್ದಿಲ್ಲ. ಚಂದದಮ್ಮ ಇದಿಲ್ರಿ ಕಲರ್ ಮಸ್ತ್ ಅದಾವಮ್ಮ. ಅವು ಚಂದವು. ಈ ಧರ್ಮಾವರಂ ಸಾರಿನ ಮಸ್ತ್ ಅದಾವ ಬಿಡ್ರಿ. ಅಚಾರ ತಗೊಂಡ್ ಆಯ್ತು ಉಪ್ಪಿನಕಾಯಿನ ಟೊಪಿಗೆ ರೀ. ಎರಡು ಟೊಪಿಗೆ ತೊಗೊಂಬಂದಿರಿ. ಯಾವ್ದು ಮುಚ್ಚದ್ರಿ ಅವರೇ ಅವು ಕರೆಕ್ಟ್ ಹಾಕಿ ಮುಚ್ಚ ಅಲ್ರಿ ಅಲ್ಲೇ ಈ ಸೀರೆಗೇನ್ರಿ ಅವು ಅಲ್ಲದ ನೋಡಿ ಮುಂದೆ ಅವನು ಮುಚ್ಚೋಕ್ ಅಂದ್ರೆ ಆ ತನ್ನ ಮೈಗೆಲ್ಲ ಏನು ಇನ್ನೂ ಏನೋ ರೈತ್ರಿ ಬಾಕಿ ರೀ 2 ಖರ್ಚಿಪ್ ಅಂತ ಹೋಗ್ಕನ್ರಿ ತಗೊಂತ ಖರ್ಚಿಪ್ ಮಾತ್ರ. ಮಳೆ ಬರತ್ರಿ ಎಲ್ಲ ಮುಚ್ಚಿಟ್ಟಿದ್ರು ಅವ್ರು ಇದ್ದೇ ಇಲ್ರಿ ಅಲ್ಲಿ. ಮುಚ್ಚಿಟ್ಬಿಟ್ಟಾರಿ ಎಲ್ಲ. ನೋಡೋಣಂತೆ ಖರ್ಚಿಪ್ ಒಂದಲ್ರಿ ಈಗ ಎಲ್ಲ ಆತಿಲ್ರಿ ಈಗ ಅಂತೀರಿ. ಹ್ಞೂಮ್ಮ ಮೊನ್ನೆದೊಂದು ಹೋತ್ಮ ಶಿಕಾರಿಪುರದವ್ರು ತೊಗೊಂಡ್ರಿ ಒಂದು ಸಾರಿ ಮೊನ್ನೆ. ಹಂಗಾಗಿ ಮತ್ತೆ 2 ತೊಗೊಂಬಂದೆ.
ಅಲ್ಲಿದ್ದ ಬಂದ ತಕ್ಷಣ ನಾನೇನು ಕುಂದಿರ್ಲಿಲ್ಲರಿಪ್ಪ. ಮೊನ್ನೆ ಒಬ್ಬರು ಮೇಡಮರ್ ಇದು ಕೇಳಿದ್ರಿ ಸೀರೆ ರೀ, ಒಬ್ಬರು ತೊಗೊಂಡ್ರಿ ಶಿಕಾರಿಪುರಕ್ಕೆ ಹೋಗಿತ್ತು ಶಿವಮೊಗ್ಗ ರೀ, ಅವ್ರು ತೊಗೊಂಡ್ರಿಂತ ಸೀರೆ ರೀ. ಅದಕ್ಕೆ ಅವ್ರು ತೊಗೊಳ್ತಾರಂದು ಗ್ಯಾರಂಟಿ ಗೊತ್ತಿದ್ದ ನಾನು ತೊಗೊಂಬಂದಿದ್ದೆ ರೀ ಕಲರಿಂದ ಇನ್ನೊಂದು ಇತ್ತು ಅಂತೇಳಿ ಅಂದು ತೊಗೊಂಡ್ರಿ ಅವ್ರು ಪಾಪ. ಅವ್ರು ಬಂದ ತಕ್ಷಣ ನಾನು ವಿಡಿಯೋ ಕಳಿಸಿದೆ ರೀ, ತೊಗೊಂಡೋಗ್ಬಿಟ್ರಿ. ಮತ್ತು ಇದೊಂದು ಉಳೈತೆ ನೋಡಿರಿ, ಇದಂತೂ ಭಾಳ ಚೆನ್ನಾಗಿದೆ ನೋಡಿರಿ. ಇದನ್ನು ಯಾರಾದ್ರೂ ಬೇಕಂತ ಹೇಳಿದ್ರೆ ಹೇಳ್ರಿ ನನಗೆ. ಧರ್ಮಾವರಂ ಸಾರಿನ ರೀ ಇದು. ಮತ್ತು ಇದು ಮಡಿ ಇದೊಂದು ಪ್ಯಾಕ್ ಮಾಡ್ಬೇಕು ಅಂದ್ರೆ ಇದು ಬೇರೆದವ್ರಿಗೆ ಇದು ಬೇರೆದವ್ರಿಗೆ. ಇದನ್ನು ಪಾಪ ಮಣ್ಣಿಂದನೂ ಅವರು ಸ್ವಲ್ಪ ರೊಕ್ಕ ಹಾಕಿ ಇವತ್ತೆಲ್ಲ ಪೂರ ಪೇಡ್ ಮಾಡಿದ್ರಿ. ಇವತ್ತು ಪ್ಯಾಕ್ ಮಾಡ್ಬೇಕು ರೀ, ಇದು ಮಡಿ ರೀ ಅವ್ರಿಗೆ. 2 ಸಾರಿನ ಪ್ಯಾಕ್ ಮಾಡಿ ಹಾಕ್ಬಿಡ್ತೀನಿ ರೀ ಕೊರಿಯರಿಗೆ ರೀ. ಈಗ ನೋಡಿರಿ ಅಲ್ಲಿ ಸಾಯಂಕಾಲ ಸೀರೆ ಪ್ಯಾಕ್ ಮಾಡೋವಿದ್ರಿ ಮಾಡಿ ಆಮೇಲೆ ಕಸ ಹೊಡೆದ್ರಿನಲ್ಲ. ಆಮೇಲೆ ರೀಪ ದೇವ್ರ ದೀಪ ಹಚ್ಚತ್ತಲ್ಲಿ ಹಾಕಿದ ಕೆಲಸ ಸ್ಟಾರ್ಟ್ ಆತ್ರಿ. ಈಗ ಇದೆಲ್ಲ ಇದು ಮಾಡೈತಿ, ಸ್ವಲ್ಪ ಒಲಿ ಸಾರಿಸಿಲ್ಲ ಹೆಂಗೆ ಕಾಣಿಸುತ್ತೆ ನೋಡ್ರಿ. ಅದು ಎಲ್ಲ ಪೇಂಟ್ ಹಚ್ಚಿ ಮೇಲೆ ಒಲಿನ ಅಂದ್ರೆ ಸಿಮೆಂಟ್ ಹಚ್ಚೈತ್ರಿಪ್ಪ, ಎಲ್ಲ ಬಡ್ದು ಬಿಟ್ಟತ್ರಿ. ಅದನ್ನೆಲ್ಲ ಮೆತ್ತಿದೆ ರೀ, ಒಳಗೆಲ್ಲ ಇದಾಗಿತ್ತು ರೀ. ಅದು ಹಾಗಾಗಿ ಮೆತ್ತಿನದು ಸ್ವಲ್ಪ ಈಗ ಗಟ್ಟಿಯಾಗಿರ್ಬೇಕು ರೀ. ಸಾರಿಸ್ತೀನಿ ರೀ ಆಮೇಲೆ ರೀ. ಈಗ ನಾನು ದರ್ಗಾಕ್ಕೆ ಹೋಗಿ ಬರ್ತೀನಿ. ಹೂವು, ಊದಿನ ಕಡ್ಡಿ, ಸಕ್ಕರೆ ಅದೆಲ್ಲ ತೊಗೊಂಡು ಹೋಗ್ಬಿಡ್ಲಾರಿಪ್ಪ ನಾನು. ಆರಿಪ್ಪಲ್ ಮನ್ಯಾಗ ದೀಪ ಹಚ್ಚಿಲ್ರಿ. ಬರ್ತೀನಿ, ನೀನು ಹೋಗ್ರಂಬ. ದರ್ಗಾಕ್ಕೆ ಹೋಗಿ ಬಂದಿರಿ ನಾನು. ಯಾಕರಿಪ್ಪ ಡಬ್ಬ ಇಟ್ಟೆ ಅನ್ನಕ್ಕೆ? ಆಸಿಪ್ಗ ಏನು ಅಂಗಡಿಯಾಗಿಂತ ತೊಗೊಂಬರೋಕೆ ಮತ್ತು ನಾವು ಹುಬ್ಬಿಗೆ ಹೋಗ್ಬಂದಿಲ್ಲ ರೀ. ಹಾಗಾಗಿ ಅವ್ನಿಗೇನೆಲ್ಲ ಕೊಡ್ಸೋಣ ಆಗ್ತದನ ತತ್ತಿ ತೊಗೊಂಬನ್ನ ಹೋಗ್ಯಾನ ಮಾಡ್ಕೊಂಡು. ನಾನು ಒಂದು ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೀ. ಈಗ ಸಾರು ಪಲ್ಯ ಅದೆಲ್ಲ ಮಾಡಿದ್ದ. ಇನ್ನು ಚೋಳಿ ಕಸೋದಾಗಿಲ್ಲ ರೀ, ಇನ್ನೂ ಪಲ್ಯ ಮಾಡಲಿಕ್ಕೆ. ನಾನು ರೊಟ್ಟಿ ಮಾಡಿ ಕೊಡ್ತೀನಿ ಬರೋಬ್ರ. ಹಾಂ, ಕಿವ್ಯಾಗಿಂದ ಬೇವಿನ ಕಡ್ಡಿನ ಇಟ್ಕೋಬೇಕವು. ಇಲ್ಲ ತಂದ್ರೆ ನೋವು ನೀವು ಅಂತ ಇಂಥ ಕಡ್ಡಿ ಇಟ್ಕೊಂಡೆ ಅಂತ ಹೇಳಿದ್ರೆ ಬೇವಿನ ಕಡ್ಡಿಗೆ ಇದು ನೋವು ಸಾಯ್ತವೆ, ನೋವಾಗಲ್ಲ. ಈಗ ನಾನು ರೊಟ್ಟಿ ಮಾಡಾಕತ್ತೆ ನೋಡ್ರಿಪ್ಪ. ರೊಟ್ಟಿ ಜಿಗಟ್ಟಿಲ್ಲ ರೀ, ಇವನೇನು ಲಟ್ಟಿಸ್ಬೇಕಂತ ಅನ್ನಂಗಿಲ್ಲ ಇಲ್ರಿ. ಇದು ಯಾಕಂತಂದ್ರೆ ಜಿಗಟ ಇಲ್ರಿ, ಬಡ್ದು ಬಿಡ್ಬೋದು ರೀ. ನನಗೆ ಹಿಟ್ಟು ಭಾಳ ಸ್ವಲ್ಪ ಅಳಕಾಗಬೇಕು. ನನಗೆ ಗಟ್ಟಿ ಆತಂದ್ರೆ ನನಗೆ ಬಡಿಯೋಕ್ಕಾಗಿಲ್ಲ ರೀ. ಎಷ್ಟು ಅಳಕಿರುತ್ತೆ ಅಷ್ಟು ನನಗೆ ಚಲೋ ರೀ. ನಮ್ಮ ಮಾರಿಪರಿ ಗಟ್ಟಿರ್ಬೇಕು ರೀ ಅವ್ರಿಗೆ, ಯಾಕಂದ್ರೆ ಅವ್ರು ಬಡಿಯಂಗ ಇಲ್ಲಲ್ರಿ, ಅವ್ರು ಲಟ್ಟಿಸ್ತಾರೆ ರೀ. ನಮ್ಗೇನಿಲ್ರಿಪ್ಪ, ಹಿಂಗೆ ಮಾಡ್ಬಿಟ್ನಂದ್ರೆ ಸಾಕ್ರಿ. ದೊಡ್ಡ ದೊಡ್ಡ ರೊಟ್ಟಿ ಹಾಕೋರಿ ನಮ್ಮ. ಈಗ ಒಂದು ರೊಟ್ಟಿ ಮಾಡೋದಾತ. ಆರಿಪ್ಪ ಅಂದ ಆ ಕಡೆ ಎಗ್ ರೈಸ್ ರೆಡಿ ಆಯ್ತು. ರೈಸ್ ಭಾಳ ಆತ ಮನೆಗಿದ್ದ ಎಲ್ಲ ಹಾಕಿ ಮಾಡ್ತಾರಲ್ರಿ. ಇದು ಚಲೋ ರೀಪ. ಅಂಗಡಿಯಾಗ ಹಿಂಗೆ ಎಣ್ಣೆ ಮುಣಿಗೆ ಎದ್ರೈತಿ, ಅದು ಎದಕ್ಕೆ ಬೇಕಾಗೈತಿ. ಈಗ ಅಷ್ಟು ತಿಂತಾರೆ ಅದನ್ನು ಒಂದೆರಡು ತತ್ತಿ ಒಳಗಂದ್ರೆ. ಎಗ್ ರೈಸ್ ಮಸ್ತಾಗಿತ್ತಾರಿಪ್ಪ. ಚೆನ್ನಾಗಿತ್ತು. ನಾನು ಒಂದು ರೊಟ್ಟಿ ತಿಂದು ಸ್ವಲ್ಪ ಎಗ್ ರೈಸ್ ತಿಂದು ಗುಳಿಗೆ ತೊಗೊಂಡೆ ನಾನು. ಇವನು ಸಂಬಂಧ ನೋಡ್ರಿ ಅವ್ನು ಮಾಡಿದೆ ಎಗ್ ರೈಸ್ ಮನ್ಯಾಗ. ಒಟ್ಟು ವಾರದಾಗ 2 ಸಲ 3 ಸಲ ಇದು ಮಾಡಿದ್ರಿ. ಅಮ್ಮ ಬಂದ್ರೀಗ ಅರಿಪ ತೊಳೆಯಾಕತ್ತ. ಮೀನು ತೊಗೊಂಬಂದ್ರಿಪ್ಪ ಅಮ್ಮ. ಮೀನು ತೆಲಿರೋದು, ಹಾಗಾಗಿ ನಾನು ಮಸಾಲೆ ಮಾಡಾಕತ್ತೀನಿ ರೀ ಒಂದಿಷ್ಟಿಗೆ. ಮಿಕ್ಸಿ ಚಲೋ ಆತ್ರಿಪ್ಪ, ಚಲೋ ಆಯ್ತು. ಇದು ತೆಲಿ ಒಂದರಿದು, ಒಂದು ತೆಲಿನ 2 ಪೀಸ್ ಮಾಡಿರೋರು. ಅದೊಂದು ಎಷ್ಟು ಮಾಡಿಕೊಟ್ರುವ ನನಗೆ ಅಂತಂದ್ರೆ ಆಯ್ತು ಮಾಡಿಕೊಡ್ತೀನಿ ಅಂತ ಮಾಡಾಕತ್ತೀನಿ ನೋಡ್ರಿ. ಮಿಕ್ಸಿ ಚಲೋ ಆಯ್ತು ನೋಡ್ರಿಪ್ಪ. ಇಲ್ಲಿ ನೋಡಿರಿ ಬಾಬರಿಗೆ ಗಂಜಿ ಮಾಡಕ್ಕೆ ಇಟ್ಟೀನಿ ರೀ. ಇಲ್ಲ ಅಮ್ಮ ಮೀನು ಸಾರು ಕುದಿ ಇಟ್ಟೀನಿ ರೀ. ಇವತ್ತು ಅವ್ರು ಗಂಜಿ ಕೊಡ್ತಾರಂತ್ರಿ. ರೊಟ್ಟಿ ಇಲ್ಲಂದ್ರೆ ರೊಟ್ಟಿ ತಿಂತಾರೆ ರೀ. ಇವತ್ತು ಎಲ್ಲ ರೊಟ್ಟಿ ಮಾಡತ್ತೀನಿ ರೀ. ಅವಾಗ ಒಂದು 3 ದಿನ ರೀಪ ಸುಸ್ತಾದಂಗೆ ಹಾಕತ್ ಬಿಡುತ್ತೆ ರೀ. ಇದು ಪೇಂಟ ಚಮಂದ್ರಿ ಅವಾಗ ಮಾಡಲಿಲ್ಲ. ರೊಟ್ಟಿ ಇದ್ರಿಗೆ ಹಾಕಿದ್ದು, ರೊಟ್ಟಾಗಿದ್ರೆ ಹಾಕಿತ್ತು ಅಂತಂತಾರೆ. ಈಗ ಮಾಡ್ತೀನಿ. ಈಗ ತಿನ್ವಲ್ರಿ ರೊಟ್ಟಿ ರೀ, ಒಲ್ಲೆ ಅಂತಾರೆ. ಮಧ್ಯಾಹ್ನ ಇವತ್ತೆಲ್ಲ ಮಾಡಿಟ್ಟು ಹೋಗಿರಿ. ಇದನ್ನು ನಮಗೆ ಏನು ಇಡ್ಲಿ ತರ್ಸ್ಕೊಂಡು ತಿಂದಾರೆ ನಮ್ಮ ಬಾಬಾ. ಹಂಗೆ ಮಾಡ್ತಾರೆ ಅವ್ರು. ಅದಕ್ಕೆ ಈಗ ಗಂಜಿ ಮಾಡಾಕಿದ್ರೆ ಗಂಜಿ ಕಿಟ್ಟಿನಿ ರೀ. ಈ ಕಡೆ ಇದು ಸಾರು ಕುಯ್ತು ಅಂತಂದ್ರೆ 1-2 ತೆಲಿ ಹಾಕಿ ಕುದಿಸಿ ತೆಗೆದ್ಬಿಡ್ತೀನಿ ರೀ. ತೊಳೆದು ಬಂದಿವಾರಿಪ್ಪ ನೀನು. ಅವ್ರು ಮೆಣಸು ಸಾರು ಮಾಡಿ ಅವ್ರು ಗಂಜಿ ಮಾಡಿ ಎಲ್ಲರಿಗೂ ಊಟ ಕೊಟ್ಟು ನೋಡ್ರಿಪ್ಪ. ಈಗ ಊಟ ಮಾಡಾಕತ್ತಾರೆ. ನಾನು ಬೆಳಗ್ಗೆ ಅಲ್ರಿ ಸಾಯಂಕಾಲ ಊಟ ಮಾಡಿ ಗುಳಿಗೆ ತೊಗೊಂಡು ಕುಂತ್ಬಿಟ್ಟಿರ್ತೀನಿ ರೀ ನಾನು. ಸ್ವಲ್ಪ ಆಕೆ ಮಾಡ್ಕೊಂತಾರೆ ಇಲ್ಲಿ. ಮತ್ತು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.